ಓಂ ಶಾಂತಿ. ಮುರಳಿಯ ದಿನಾಂಕ 15/5/2024. मीठे बच्चे, याद का आधार है प्यार. प्यार में कमी है तो याद एक रस नहीं रह सकती और याद एक रस नहीं तो प्यार नहीं मिल सकता. ಶುಭಾಬ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ನೆನಪಿಗೆ ಆಧಾರ ಪ್ರೀತಿ. ಪ್ರೀತಿಯಲ್ಲಿ ಕೊರತೆ ಇದೆ ಅಂದರೆ ತಂದೆ ನೆನಪು ಏಕರಸವಾಗಿ ಇರೋದಿಲ್ಲ. ನೆನಪು ಏಕರಸವಾಗಿಲ್ಲ ಅಂದರೆ ಪ್ರೀತಿನೂ ತಂದೆಯಿಂದ ಪ್ರೀತಿನೂ ನಮಗೆ ಸಿಕ್ಕೋದಿಲ್ಲ. ಪ್ರಶ್ನೆ, आत्मा की सबसे प्यारी चीज़ कौन सी है, उसकी निशानी क्या है? ಬಾಬಾ ಪ್ರಶ್ನೆ ಕೇಳ್ತಿದ್ದಾರೆ, ಆತ್ಮಕ್ಕೆ ಎಲ್ಲಕ್ಕಿಂತ ಪ್ರಿಯವಾದಂತಹ ವಸ್ತು ಯಾವುದು, ಅದರ ಗುರುತೇನು? उत्तर, यह शरीर आत्मा के लिए सबसे प्यारी चीज़ है. शरीर से इतना प्यार है जो वह छोड़ना नहीं चाहती. ಬಾಬಾ ಹೇಳ್ತಿದ್ದಾರೆ, ಈ ಶರೀರ ಆತ್ಮಕ್ಕೋಸ್ಕರ ಎಲ್ಲಕ್ಕಿಂತ ಪ್ರೀತಿಯ ವಸ್ತು. ಶರೀರದ ಮೇಲೆ ಎಷ್ಟು ಪ್ರೀತಿ ಇದೆ ಅಂದರೆ ಆತ್ಮ ಶರೀರವನ್ನು ಬಿಡಲಿಕ್ಕೆ ಬಯಸೋದಿಲ್ಲ. ಬಚಾವ್ ಕೇಳಿ ಅನೇಕ ಪ್ರಬಂಧ ರಸ್ತಿ ಹೇ. ಶರೀರನ ಹೇಗಾದರೂ ರಕ್ಷಣೆ ಮಾಡಬೇಕು ಅಂತ ಅನೇಕ ವ್ಯವಸ್ಥೆಗಳನ್ನು ಆತ್ಮ ಮಾಡ್ಕೊಳ್ತದೆ. ಆಸ್ಪತ್ರೆಗೆ ತೋರಿಸ್ತೀವಿ, ಮತ್ತೊಂದು ಮಾಡ್ತೀವಿ, ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ತೇವೆ. ಬಾಪ कहते बच्चे यहाँ तो तमो प्रधान चीची शरीर है. ತಂದೆ ಹೇಳ್ತಾರೆ, ಮಕ್ಕಳೇ, ಇದು ತಮೋ ಪ್ರಧಾನವಾದಂತಹ ಚೀಚಿ ಶರೀರ. तुम्हें अब नया शरीर लेना है, इसलिए इस पुराने शरीर से ममत्व निकाल दो. ನೀವೀಗ ಹೊಸ ಶರೀರ ತೆಗೆದುಕೊಳ್ಬೇಕು. ಆದ್ದರಿಂದ ಹಳೆಯ ಶರೀರದ ಮೇಲಿನ ಮಮತ್ವವನ್ನು ತೆಗೆದುಹಾಕ್ರಿ. ಈ ಶರೀರ ಕಾ ಭಾನ ನ ರಹೆ, ಯಹಿ ಹೇ ಮಂಜಿಲ್. ಶರೀರದ ಅಭಿಮಾನ ನಮಗೆ ಬರಬಾರ್ದು. ಇದೇ ಎಲ್ಲಕ್ಕಿಂತ ಶ್ರೇಷ್ಠ ಗುರಿಯಾಗಿದೆ. ಓಂ ಶಾಂತಿ. रूहानी बाप रूहानी बच्चों को समझाते हैं. ಆತ್ಮೀಕ ತಂದೆ ಆತ್ಮೀಕ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ. अब यह तो बच्चे जानते हैं कि दैवी स्वराज्य का उद्घाटन तो हो चुका है. ಇದನ್ನಂತೂ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ದೈವಿ ಸ್ವರಾಜ್ಯದ ಉದ್ಘಾಟನೆಯಂತೂ ಆಗಿದೆ. अब तैयारी हो रही है वहाँ जाने के लिए. ಈಗ ದೈವಿ ಸ್ವರಾಜ್ಯಕ್ಕೆ ಹೋಗುವುದಕ್ಕೋಸ್ಕರ ತಯಾರಿ ನಡೀತಾ ಇದೆ. जहाँ कोई शाखा खोलते हैं तो कोशिश की जाती है बड़े आदमी द्वारा ಓಪನಿಂಗ್ कराने की. ಎಲ್ಲಾದರೂ ಒಂದು ಹೊಸ ಶಾಖೆ ತೆಗಿತೀವಿ ಅಂದರೆ ಅಲ್ಲಿ ಪ್ರಯತ್ನ ಮಾಡಲಾಗ್ತದೆ. ಯಾರಾದರೂ ದೊಡ್ಡ ಮನುಷ್ಯರನ್ನ ಕರೆಸಿ ಅವರಿಂದ ಓಪನಿಂಗ್ ಮಾಡಿಸ್ಬೇಕು ಅಂತ. बड़े आदमी को देख नीचे वाले ऑफिसर शादी सब आएंगे. ದೊಡ್ಡ ಮನುಷ್ಯರು ಬಂದರೆ ಅವರನ್ನು ನೋಡಿ ಅವ್ರ ಕೆಳಗಡೆ ಇರುವಂತಹ ಆಫೀಸರ್ಸ್ ಎಲ್ಲರೂ ಬರ್ತಾರೆ. समझो गवर्नर आएगा तो बड़े बड़े मिनिस्टर शादी आएंगे. ತಿಳ್ಕೊಳ್ರಿ, ಯಾವಾಗ ಗವರ್ನರ್ ಬರ್ತಾರೆ ಅಂತೇಳಿ ಆಗ ಅವ್ರು ನೋಡಿ ದೊಡ್ಡ ದೊಡ್ಡ ಮಂತ್ರಿಗಳು ಏನೆಲ್ಲ ಬರ್ತಾರೆ. अगर कलेक्टर को तुम बुलाओ तो बड़े आदमी नहीं आएंगे, इसलिए कोशिश की जाती है बड़े तय बड़ा कोई आए. ಒಂದು ವೇಳೆ ನೀವು ಕಲೆಕ್ಟರ್ನ ಕರೆಸ್ತೀರಿ ಅಂದರೆ ಯಾವ ದೊಡ್ಡ ಮನುಷ್ಯರು ಬರೋದಿಲ್ಲ. ಆದ್ದರಿಂದ ಪ್ರಯತ್ನ ಮಾಡಲಾಗ್ತದೆ ಯಾರಾದರೂ ಬಹಳ ದೊಡ್ಡವ್ರನ್ನ ಕರೆಸ್ಬೇಕು ಅಂಥೇಳಿ. किसी ना किसी बहाने से अंदर आए तो तुम उनको रास्ता बताओ. ಒಂದಲ್ಲ ಒಂದು ನೆಪದಿಂದ ಅವ್ರು ಒಳಗಡೆ ಬರ್ತಾರಂದರೆ ಅವರಿಗೆ ನೀವು ದಾರಿಯನ್ನು ತೋರಿಸ್ರಿ. ಬೇಹದ್ ಕೆ ಬಾಪ್ ಸೆ ಬೇಹದ್ ಕಾ ವರ್ಸಾ ಕೇಸೆ ಮಿಲ್ ರಹಾ ಹೈ.
ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಹೇಗೆ ಸಿಗ್ತಾ ಇದೆ ಅಂತೇಳಿ ಎಲ್ರಿಗೂ ತಿಳಿಸ್ಕೊಡ್ರಿ. ऐसा कोई दूसरा मनुष्य नहीं जो जानता हो तुम ब्राह्मणों के सिवाय. ತಂದೆಯನ್ನು ನಾವು ಬ್ರಾಹ್ಮಣರ ಹೊರತಾಗಿ ಯಾವ ಮನುಷ್ಯರು ತಿಳ್ಕೊಂಡಿಲ್ಲ. ऐसे भी सीधा नहीं कहना है ಭಗವಾನ್ ಆಯಾ ಹೇ. ಬಾಬಾ ಹೇಳ್ತಾರೆ ಈ ರೀತಿ ಹೋಗಿ ಸೀದಾ ಹೇಳೋದಲ್ಲ, ಭಗವಂತ ಬಂದಿದ್ದಾನೆ ಅಂತ. ऐसे भी बहुत कहते हैं भगवान आ गया है, परंतु नहीं. ऐसे अपने को भगवान कहलाने वाले तो ढेर आए हैं. ಈ ರೀತಿ ನೋಡಿ ಅನೇಕರು ಹೇಳ್ತಾರೆ ಭಗವಂತ ಬಂದಿದ್ದಾನೆ, ಆದರೆ ಈ ರೀತಿ ಭಗವಂತ ಬಂದಿದ್ದಾನೆ ಅಂತ ಹೇಳುವಂಥವರು ಈಗ ಅನೇಕರಾಗ್ಬಿಟ್ಟಿದ್ದಾರೆ ಅಂತ ಬಾಬಾ ಹೇಳ್ತಾರೆ. यह तो समझना है बेहद का बाप आकर बेहद का वर्षा दे रहे हैं. कल्प पहले मिसल ಡ್ರಾಮಾ ಪ್ಲ್ಯಾನ್ ಅನುಸಾರ. ಇದನ್ನು ನೀವು ತಿಳ್ಕೊಂಡಿದ್ದೀರಿ, ಬೇಹದ್ದಿನ ತಂದೆ ಬಂದು ಬೇಹದ್ದಿನ ಆಸ್ತಿ ಕೊಡ್ತಿದ್ದಾರೆ. ಕಲ್ಪದ ಹಿಂದಿನ ಹಾಗೆ ನಾಟಕದ ಅನುಸಾರವಾಗಿ. ಯಹ ಸಾರಿ ಲೈನ್ ಲಿಖನಿ ಪಡೆ. ಈ ರೀತಿ ಎಲ್ಲ ಲೈನನ್ನು ನೀವು ಬರಿಬೇಕು ಅಂತ ಬಾಬಾ ಹೇಳ್ತಾರೆ. मनुष्य लिखत पढ़ेंगे फिर कोशिश करेंगे जिनकी तकदीर में होगा. ಮನುಷ್ಯರು ಬರೆದಿದ್ದನ್ನು ಓದ್ತಾರೆ ಅಂದರೆ ಆಗ ಪ್ರಯತ್ನ ಮಾಡ್ತಾರೆ ತಿಳ್ಕೊಳ್ಳಿಕ್ಕೆ. ಅದರಲ್ಲೂ ಯಾರ ಭಾಗ್ಯದಲ್ಲಿರ್ತದೆ ಅವರು ತಿಳ್ಕೊಳ್ತಾರೆ. तुम बच्चों को मालूम है ना कि हम बेहद के बाप से बेहद का वर्षा ले रहे हैं. ನೀವು ಮಕ್ಕಳು ತಿಳ್ಕೊಂಡಿದ್ದೀರಲ್ವ, ನಾವು ಬೇಹದಿನ ತಂದೆಯಿಂದ ಬೇಹದಿನ ಆಸ್ತಿಯನ್ನು ತಗೊಳ್ತಾ ಇದ್ದೇವೆ. ಯಹ ತೋ ನಿಶ್ಚಯ ಬುದ್ಧಿ ಬಚ್ಚೆ ಹಿ ಆತೆ ಹೇ. ಇಲ್ಲಿ ನೀವು ನಿಶ್ಚಯ ಬುದ್ಧಿ ಮಕ್ಕಳೇ ಇಲ್ಲಿ ಬರೋದು. ನಿಶ್ಚಯ ಬುದ್ಧಿ ಭಿ ಫಿರ್ ಕೋಯಿ ಸಮಯ ಸಂಶಯ ಬುದ್ಧಿ ಬನ್ ಜಾತೆ ಹೇ. ನಿಶ್ಚಯ ಬುದ್ಧಿ ಇರುವಂಥವರು ಕೆಲವೊಂದು ಸಮಯದಲ್ಲಿ ಸಂಶಯ ಬುದ್ಧಿ ಆಗ್ತಾರೆ. ಮಾಯಾ ಪಿಚಾಡ್ ಲೇತಿ ಹೇ, ಚಲ್ತೆ ಚಲ್ತೆ ಹಾರ್ ಕಾ ಲೇತೆ ಹೇ. ಈ ಮಾಯೆ ಹಿಂದೆ ಹಾಕ್ತಾ ಇರ್ತದೆ. ನಡೀತಾ ನಡೀತಾ ಮಕ್ಕಳು ಸೋತ್ ಹೋಗ್ಬಿಡ್ತಾರೆ. ऐसे तो लाभ ही नहीं है जो एक तरफ सदैव जीत हो और होवे ही नहीं, और जीत दोनों चलती है. ಬಾಬಾ ಹೇಳ್ತಾರೆ ಈ ರೀತಿ ನಿಯಮನೇ ಇಲ್ಲ. ಒಂದೇ ಕಡೆಗೆ ಯಾವಾಗಲೂ ಗೆಲ್ತಾ ಇರುವಂತಹ ನಿಯಮ ಇಲ್ಲ. ಸೋಲು ಗೆಲುವಂತೂ ಇದ್ದೇ ಇರ್ತದೆ. युद्ध में भी 3 प्रकार के होते हैं, फर्स्ट क्लास, सेकेंड क्लास और थर्ड क्लास. ಯುದ್ಧದಲ್ಲೂ 3 ಪ್ರಕಾರದಿರ್ತದಲ್ವ, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಮತ್ತು ಥರ್ಡ್ ಕ್ಲಾಸ್. कभी कभी युद्ध न करने वाले भी देखने के लिए आ जाते हैं, वहाँ भी अलाउ किया जाता है. शायद कुछ रंग लग जाए और इस सेना में आ जाए, क्योंकि दुनिया को यह पता नहीं है कि तुम महारथी योद्धा हो. ಬಾಬಾ ಹೇಳ್ತಾರೆ ಕೆಲವೊಮ್ಮೆ ಯುದ್ಧ ಮಾಡದೇ ಇರುವಂಥವರಿಗೂ ನೋಡಲಿಕ್ಕೆ ಅವಕಾಶ ಕೊಡಲಾಗ್ತದೆ. ಯಾಕೆಂದರೆ ಅವ್ರಿಗೂ ಏನಾದರೂ ಸ್ವಲ್ಪ ಬಣ್ಣ ಅಂಟ್ಕೊಂಡು ಅವರು ಈ ಸೇನೆಯಲ್ಲಿ ಬರಬಹುದು. ಯಾಕೆಂದರೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ನೀವೆಲ್ಲ ಮಹಾರಥಿ ಯೋದ್ಧ ಆಗಿದ್ದೀರಿ. परंतु तुम्हारे हाथ में हथियार आदि तो कुछ भी नहीं है. ಬಾಬಾ ಹೇಳ್ತಾರೆ ನೀವೆಲ್ಲ ಯುದ್ಧ ಮಾಡುವಂಥವರು, ಆದರೆ ನಿಮ್ಮ ಕೈಯಲ್ಲಿ ಯಾವ ಅಸ್ತ್ರಶಸ್ತ್ರಗಳು ಏನೂ ಸಹ ಇಲ್ಲವೇ ಇಲ್ಲ. तुम्हारे हाथ में हथियार आदि शोभेंगे ही नहीं. ನಿಮ್ಮ ಕೈಯಲ್ಲಿ ಅಸ್ತ್ರಶಸ್ತ್ರಗಳನ್ನು ಕೊಟ್ಟರು ಅದು ಶೋಭಾಯಮಾನವಾಗಿ ಕಾಣೋದಿಲ್ಲ. परंतु बाप समझाते हैं ना, ज्ञान तलवार ज्ञान कटारी, तो उन्होंने फिर स्थूल में समझ लिया है. ಆದರೆ ತಂದೆ ತಿಳಿಸ್ಕೊಡ್ತಾರಲ್ವ ಜ್ಞಾನದ ಖಡ್ಗ ಅಂತೇಳಿ,
ಆದರೆ ಅಲ್ಲಿ ಸ್ಥೂಲವಾದಂತಹ ಖಡ್ಗ ಅಂತ ತಿಳ್ಕೊಂಬಿಟ್ರು. तुम बच्चों को बाप ज्ञान के अस्त्र शस्त्र देते हैं, इसमें हिंसा की बात ही नहीं. ಬಾಬಾ ನಾವು ಮಕ್ಕಳಿಗೆ ಕೊಡ್ತಿರೋದು ಇಲ್ಲಿ ಜ್ಞಾನದ ಅಸ್ತ್ರಶಸ್ತ್ರಗಳನ್ನು ಕೊಡ್ತಿದ್ದಾರೆ. ಇಲ್ಲಿ ಹಿಂಸೆಯ ಮಾತಂತೂ ಇಲ್ಲವೇ ಇಲ್ಲ. परंतु यह समझते नहीं है, देवताओं को स्थूल हथियार दे दिया है. ಆದರೆ ಇದನ್ನು ತಿಳ್ಕೊಳ್ಳಾರ್ದೆ ದೇವಿಯರಿಗೆ ಸ್ಥೂಲ ಅಸ್ತ್ರಶಸ್ತ್ರಗಳನ್ನು ಕೊಟ್ಟರು. ಉನ್ಕೋ ಭಿ ಹಿಂಸಕ ಬನಾ ದಿಯಾ ಹೈ. ಸ್ಥೂಲ ಅಸ್ತ್ರಶಸ್ತ್ರಗಳನ್ನು ದೇವಿಯರಿಗೆ ಕೊಟ್ಟು ಅವರನ್ನು ಹಿಂಸಕರನ್ನಾಗಿ ಮಾಡಿದರು. ಯಾಹೇ ಬಿಲ್ಕುಲ್ ಬೇಸಮಜಿ. ಬಾಬಾ ಹೇಳ್ತಾರೆ ಇದಾಗಿದೆ ಪೂರ್ಣ ತಿಳುವಳಿಕೆ ಇರಲಾರ್ದಂಥವರು. बाप अच्छी तरह जानते हैं कि कौन कौन फूल बनने वाले हैं. वह तो बाप खुद ही कहते हैं फूल आगे होना चाहिए. ಬಾಬಾ ಒಳ್ಳೆ ರೀತಿ ತಿಳ್ಕೊಂಡಿದ್ದಾರೆ ಯಾರ್ಯಾರು ಹೂವಾಗುವಂಥವರಿದ್ದಾರೆ. ತಂದೆ ಸ್ವಯಂ ತಿಳ್ಕೊಳ್ತಾರೆ ಹೂಗಳು ಮುಂದೆ ಇರಬೇಕು. ಸರ್ಟನ್ ಹೇ ಯಹ ಫೂಲ್ ಬನನೆ ವಾಲೆ ಹೇ. ಬಾಬಾ ನಾಮ ನಹಿ ಲೇತೆ ಹೇ. ಬಾಬನಿಗೆ ಗೊತ್ತು ಇಂಥವ್ರು ಹೂ ಹಾಕ್ತಾರೆ ಅಂತೇಳಿ, ಆದರೆ ಬಾಬಾ ಅವರ ಹೆಸರಂತೂ ತಗೊಳ್ಳೋದಿಲ್ಲ. ನಹಿ ತೋ ಅವ್ರು ಕಹೆಂಗೆ ಹಮ್ ಕಾಟೆ ಬನೆಂಗೆ ಕ್ಯಾ. ಈ ಬಾಬಾ ಹೇಳ್ಬೋದು ಇಂಥವ್ರು ಹೂ ಹಾಕ್ತಾರೆ ಅಂತೇಳಿ, ಆಗ ಉಳಿದವರೆಲ್ಲರೂ ಹಂಗಂದ್ರೆ ಬಾಬಾ ನಾವೇನು ಮುಳ್ಳಾಗ್ತೀವ ಅಂತ ಕೇಳ್ತಾರಲ್ವ. ಬಾಬಾ ಪುಚ್ತೆ ಹೇ ನರ್ಸೆ ನಾರಾಯಣ ಕೌನ್ ಬನೇಗಾ ತೋ ಸಬ್ ಆತ್ ಉಠಾತೆ ಹೇ. ಬಾಬಾ ಕೇಳ್ತಾರೆ ನರನಿಂದ ನಾರಾಯಣರು ಯಾರು ಆಗ್ತಾರೆ ಅಂತ. ಆಗ ಎಲ್ಲರೂ ಕೈ ಎತ್ತುತ್ತಾರಲ್ವ. यूँ तो कुछ समझते हैं जो जास्ती सर्विस करते हैं वो बाप को भी याद करते हैं. ಹಾಗೆ ನೋಡಿದರೆ ಸ್ವಯಂ ತಿಳ್ಕೊಳ್ತಾರೆ ಯಾರು ಜಾಸ್ತಿ ಸೇವೆ ಮಾಡ್ತಾರೆ ಅವ್ರ ತಂದೆಯನ್ನು ನೆನಪು ಮಾಡ್ತಾ ಇರ್ತಾರೆ. बाप से प्यार है तो याद भी उनकी रहेगी. ತಂದೆ ಮೇಲೆ ಪ್ರೀತಿ ಇತ್ತು ಅಂದರೆ ತಂದೆ ನೆನಪು ಅವಶ್ಯವಾಗಿ ಇದ್ದೇ ಇರ್ತದೆ. एक रस तो कोई भी याद कर नहीं सकेंगे. ತಂದೆಯನ್ನು ಏಕರಸವಾಗಿ ಯಾರು ನೆನಪು ಮಾಡಲಿಕ್ಕೆ ಆಗೋದಿಲ್ಲ. ಯಾದ್ ನಹಿ ಕರ್ ಸಕ್ತೆ ಇಸ್ಲಿಯೇ ಪ್ಯಾರ್ ನಹಿ. ತಂದೆಯನ್ನು ನೆನಪು ಮಾಡಲಿಕ್ಕಾಗೋದಿಲ್ಲ, ಆದ್ದರಿಂದ ಪ್ರೀತಿನೂ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಪ್ಯಾರಿ ಚೀಜ್ ಕೋ ತೋ ಬಹುತ್ ಯಾದ್ ಕಿಯಾ ಜಾತಾ ಹೈ. ಪ್ರೀತಿಯ ವಸ್ತುವನ್ನು ಬಹಳಷ್ಟು ನೆನಪು ಮಾಡಲಾಗ್ತದೆ. ಬಚ್ಚೆ ಪ್ಯಾರೆ ಹೋತೆ ಹೇ ತೋ ಮಾ ಬಾಪ್ ಗೋದಿ ಮೇ ಉಠಾ ಲೇತೆ ಹೇ. ಈ ಮಕ್ಕಳು ಪ್ರೀತಿ ಉಳ್ಳಂಥವರಾಗಿರೋದ್ರಿಂದ ತಂದೆ ತಾಯಿಗಳು ಮಕ್ಕಳನ್ನು ಮಡಿಲಲ್ಲಿ ತಗೊಳ್ತಾರೆ. छोटे बच्चे भी फूल है जैसे तुम बच्चों की दिल होती है शिव बाबा के पास जाए वैसे छोटे बच्चे भी किस्ते हैं. ಬಾಬಾ ಹೇಳ್ತಾರೆ ಮಕ್ಕಳು ಅಂದರೆ ಹೂಗಳಿದ್ದ ಹಾಗೆ ಚಿಕ್ಕ ಮಕ್ಕಳು. ಯಾವ ರೀತಿ ನೀವು ಮಕ್ಕಳಿಗೂ ಮನಸ್ಸಾಗ್ತದಲ್ವ ನಾವು ಶುಭಾವನ ಹತ್ರ ಹೋಗಬೇಕು, ಅದೇ ರೀತಿ ಚಿಕ್ಕ ಮಕ್ಕಳು ಅಂದರೆ ಎಲ್ರಿಗೂ ಆಕರ್ಷಣೆ ಆಗ್ತದೆ. जट बच्चे को उठाए गोद में बिठाएंगे प्यार करेंगे. ಸಣ್ಣ ಮಕ್ಕಳನ್ನು ನೋಡಿದರೆ ಎಲ್ರಿಗೂ ಪ್ರೀತಿ ಬರ್ತದೆ, ತಕ್ಷಣ ಎತ್ಕೊಳ್ತಾರೆ, ಮಡಿಲಲ್ಲಿ ಕೂಡಿಸ್ಕೊಳ್ತಾರೆ, ಪ್ರೀತಿ ಮಾಡ್ತಾರೆ. ಯಹ ಬೇಹದ್ ಕಾ ಬಾಪ್ ತೋ ಬಹುತ್ ಪ್ಯಾರಾ ಹೈ ಸಾರಿ ಶುಭ ಮನೋಕಾಮನಾಯೇ ಪೂರಿ ಕರ್ ದೇತೆ ಹೈ. ಇಲ್ಲಿ ಬೇಹದ್ದಿನ ತಂದೆ ಬಹಳ ಪ್ರಿಯ ಆಗಿದ್ದಾರೆ, ಎಲ್ಲರ ಶುಭ ಮನೋಕಾಮನೆಗಳನ್ನು ಪೂರ್ಣ ಮಾಡ್ತಾರೆ. ಮನುಷ್ಯಂಕೋ ಕ್ಯಾ ಚಾಹಿಯೇ. ಮನುಷ್ಯರಿಗೆ ನೋಡಿ ಬೇಕಾಗಿರೋದೇನು. ಏಕ್ ತೋ ಚಾಹತೆ ಹೇ ತಂದೂರುಸ್ತಿ ಅಚ್ಚಿ ಹೋ ಕಭಿ ಬಿಮಾರ್ ನಾ ಹೋ. ಒಂದನೇದಾಗಿ ಬಯಸ್ತಾರೆ ಆರೋಗ್ಯ ಒಳ್ಳೆ ರೀತಿಯಿಂದ ಇರಬೇಕು, ಎಂದಿಗೂ ಕಾಯಿಲೆ ಬರಬಾರ್ದು.
ಸಬ್ಸೆ ಅಚ್ಚಿ ಹೇ ಯಹ ತಂದುರುಸ್ತಿ. ಎಲ್ಲಕ್ಕಿಂತ ಒಳ್ಳೆಯದು ಅಂದರೆ ಆರೋಗ್ಯ. ತಂದುರುಸ್ತಿ ಅಚ್ಚಿ ಹೋ ಪರಂತು ಪೈಸಾ ನಾ ಹೋ ತೋ ವಹ ತಂದುರುಸ್ತಿ ಭಿ ಕ್ಯಾ ಕಾಮ್ ಕಿ. ಆರೋಗ್ಯ ಏನೋ ಭಾಳ ಚೆನ್ನಾಗಿದೆ, ಆದರೆ ಹಣ ಇಲ್ಲ ಅಂದರೆ ಆ ಆರೋಗ್ಯ ಏನು ಕೆಲ್ಸಕ್ಕೆ ಬರ್ತದೆ ಅಂತ ಬಾಬಾ ಕೇಳ್ತಾರೆ. ಫಿರ್ ಚಾಹಿಯೇ ಧನ್ ಜಿಸ್ಸೆ ಸುಖ ಮಿಲೆ. ನಂತರ ಬೇಕಾಗಿರೋದು ಹಣ ಸಂಪತ್ತು, ಅದರಿಂದ ನಮಗೆ ಸುಖ ಸಿಗ್ತದೆ. ಬಾಪ್ कहते हैं तुमको हेल्थ और वेल्थ दोनों ही मिलनी है ज़रूर. ಬಾಬಾ ಹೇಳ್ತಾರೆ, ನಿಮಗೆ ಆರೋಗ್ಯ ಮತ್ತು ಸಂಪತ್ತು ಎರಡೂ ಅವಶ್ಯವಾಗಿ ಸಿಗ್ತದೆ. ಯಹ ಕೋಯಿ ನಯಿ ಬಾತ್ ನಹಿ ಹೈ. ಆರೋಗ್ಯ ಸಂಪತ್ತು ಎರಡು ಸಿಗ್ತದೆ, ಇದ್ಯಾವ ಹೊಸ ಮಾತಂತೂ ಅಲ್ವೇ ಅಲ್ಲ. ಯಹ ತೋ ಬಹುತ್ ಬಹುತ್ ಪುರಾನಿ ಬಾತ್ ಹೈ. ಬಾಬಾ ಹೇಳ್ತಾರೆ, ಇದು ಬಹಳ ಬಹಳ ಹಳೆಯದಾದಂತಹ ಮಾತಾಗಿದೆ. ತುಮ್ ಜಬ್ ಜಬ್ ಮಿಲೆಂಗೆ ತೋ ಐಸೆ ಹಿ ಕಹೆಂಗೆ. ನೀವು ಯಾವಾಗ ಯಾವಾಗ ಮಿಲನ ಮಾಡ್ತೀರೋ ಆಗ ಇದೇ ರೀತಿ ಹೇಳ್ತೀರಿ. ಬಾಕಿ ಐಸಾ ನಹಿ ಕಹೆಂಗೆ ಕಿ ಲಾಖೋ ವರ್ಷ ಹುಯೆ ವ ಪದಮೋ ವರ್ಷ ಹುಯೆ. ಬಾಕಿ ಈ ರೀತಿ ಹೇಳೋದಿಲ್ಲ, ಲಕ್ಷಾಂತರ ವರ್ಷ ಆಯಿತು, ಪದಮ ವರ್ಷ ಆಯಿತು. नहीं, तुम जानते हो यह दुनिया नई कब होती है, पुरानी कब होती है. ನೀವು ತಿಳ್ಕೊಂಡಿದ್ದೀರಿ ಈ ಜಗತ್ತು ಹೊಸದಾಗಿ ಯಾವಾಗಿರ್ತದೆ, ಯಾವಾಗ ಹಳೆಯದಾಗ್ತದೆ. हम आत्माएं नई दुनिया में जाती है फिर पुरानी में आती है. ನಾವು ಆತ್ಮಗಳು ಹೊಸ ಜಗತ್ತಿಗೆ ಹೋಗ್ತೇವೆ, ನಂತರ ಹಳೆಯ ಜಗತ್ತಿಗೆ ಬರ್ತೇವೆ. ತುಮಾರಾ ನಾಮ್ ಹಿ ರಖಾ ಹೇ ಆಲ್ರೌಂಡರ್. ನಿಮ್ಮ ಹೆಸರೇ ಇದೆ ಅಲ್ವಾ, ಆಲ್ರೌಂಡರ್. ಬಾಪನೇ ಸಮಜಾಯಾ ಹೇ ತುಮ್ ಆಲ್ರೌಂಡರ್ಸ್ ಹೋ. ಬಾಬಾ ತಿಳಿಸ್ಕೊಟ್ಟಿದ್ದಾರಲ್ವ, ನೀವೆಲ್ಲ ಆಲ್ರೌಂಡರ್ ಆಗಿದ್ದೀರಿ. ಪಾಠ ಬಜಾತೆ ಬಜಾತೆ ಅಭಿ ಬಹುತ್ ಜನ್ಮ ಕೆ ಅಂತ್ ಮೇ ಆಕರ್ ಪಹುಂಚೆ ಹೋ. ಪಾತ್ರ ಮಾಡ್ತಾ ಮಾಡ್ತಾ ಈಗ ನೀವು ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಬಂದು ತಲುಪಿದ್ದೀರಿ. ಪಹಲೆ ಪಹಲೆ ಶುರು ಮೇ ತುಮ್ ಪಾಠ ಬಜಾನೆ ಆತೆ ಹೋ. ಮೊದಲು ಶುರುವಿನಲ್ಲಿ ನೀವು ಪಾತ್ರವನ್ನು ಅಭಿನಯಿಸಲಿಕ್ಕೆ ಬರ್ತೀರಿ. ವಾಹೆ ಸ್ವೀಟ್ ಸೈಲೆನ್ಸ್ ಹೋಮ್. ಬಾಬಾ ಹೇಳ್ತಾರೆ, ಅದಾಗಿದೆ ಮಧುರವಾದಂತಹ ಮನೆ, ಮಧುರವಾದಂತಹ ಶಾಂತಿಯ ಮನೆ. ಮನುಷ್ಯ ಶಾಂತಿ के लिए कितना हैरान होते हैं. यह नहीं समझते कि हम शांति धाम में थे, फिर वहाँ से आए ही है पार्ट बजाने. ಮನುಷ್ಯರು ಶಾಂತಿ ಬೇಕು ಅಂತ ಎಷ್ಟು ಹುಡುಕಾಡ್ತಾರೆ, ಎಷ್ಟು ಅಲೆದಾಡ್ತಾರೆ, ಎಷ್ಟು ತಲೆ ಕೆಡಿಸ್ಕೊಳ್ತಾರಲ್ವ. ಆದರೆ ಅವ್ರಿಗಿದು ಗೊತ್ತಿಲ್ಲ, ನಾವು ಆತ್ಮ ಮೊದಲು ಇದ್ದಿದ್ದೇ ಶಾಂತಿ ಧಾಮದಲ್ಲಿದ್ವಿ, ನಂತರ ಇಲ್ಲಿಗೆ ಬಂದ್ವಿ ಪಾತ್ರವನ್ನು ಅಭಿನಯಿಸಲಿಕ್ಕೆ. ಪಾರ್ಟ್ ಪೂರಾ ಹುವಾ ಫಿರ್ ಹಮ್ ಜहाँ से आए हैं वहाँ ज़रूर जाएंगे. ಪಾತ್ರ ಪೂರ್ಣ ಆಯಿತು ಅಂದಮೇಲೆ ನಾವು ಎಲ್ಲಿಂದ ಬಂದಿದ್ವಿ ಮತ್ತೆ ಅಲ್ಲಿಗೆ ಹೋಗ್ತೇವೆ. सभी शांति धाम से आते हैं, सभी का घर वह ब्रह्मलोक है, ब्रह्मांड जहाँ सब आत्माएं रहती है. ಎಲ್ಲರೂ ಬಂದಿರೋದು ಶಾಂತಿ ಧಾಮದಿಂದ, ಅದು ಎಲ್ಲರ ಮನೆ ಬ್ರಹ್ಮಲೋಕ, ಬ್ರಹ್ಮಾಂಡ. ಅಲ್ಲಿಂದ ನಾವು ಆತ್ಮಗಳು ಇಲ್ಲಿಗೆ ಬರ್ತೇವೆ. रुद्र को भी इतना बड़ा बनाते हैं अंडे मिसल. उनको यहाँ पता नहीं है कि आत्मा बिल्कुल छोटी है. ರುದ್ರನನ್ನು ಬಹಳ ದೊಡ್ಡದಾಗಿ ತೋರಿಸ್ತಾರೆ, ಅಂಡಾಕಾರವಾಗಿ. ಅವರಿಗಿದು ಗೊತ್ತಿಲ್ಲ, ಆತ್ಮ ಬಹಳ ಚಿಕ್ಕದಾಗಿದೆ. कहते भी है स्टार मिसल है, फिर भी पूजा बड़े की ही होती है. ಹೇಳ್ತಾರಲ್ವ, ಆತ್ಮ ನಕ್ಷತ್ರ ರೂಪದಲ್ಲಿದೆ ಅಂತ ಹೇಳ್ತಾರೆ, ಆದರೆ ಮತ್ತೆ ದೊಡ್ಡ ರೂಪದಲ್ಲಿ ಪೂಜೆ ಮಾಡ್ತಾರೆ.
तुम जानते हो इतनी छोटी बिंदी की तो पूजा हो नहीं सकती. ನೀವು ತಿಳ್ಕೊಂಡಿದ್ದೀರಿ ಇಷ್ಟೊಂದು ಚಿಕ್ಕದಾದಂತಹ ಬಿಂದುವಿನ ಪೂಜೆಯಂತೂ ಆಗೋದಿಲ್ಲ. फिर पूजा किसकी करें तो बड़ा बनाते हैं, फिर पूजा करते हैं, दूध चढ़ाते हैं. ನಂತರ ನೋಡಿ ದೊಡ್ಡದನ್ನಾಗಿ ಮಾಡಿ ಪೂಜೆ ಮಾಡ್ತಾರೆ, ಅದಕ್ಕೆ ಹಾಲಿನ ಅಭಿಷೇಕ ಮಾಡ್ತಾರೆ. वास्तव में तो वह शिव है अभोक्ता. फिर उनको दूध क्यों चढ़ाते हो, दूध पिया तो फिर भोक्ता हो गया. ವಾಸ್ತವದಲ್ಲಿ ಶಿವಬಾಬಾ ಆಗಿದ್ದಾರೆ ಅಭೋಕ್ತ. ಅವರಿಗೆ ಹಾಲನ್ನು ಯಾಕೆ ಅರ್ಪಣೆ ಮಾಡ್ತೀರಿ? ಒಂದು ವೇಳೆ ಅವನು ಹಾಲು ಕುಡ್ದ ಅಂದರೆ ಭೋಕ್ತ ಆದ್ನಲ್ವ. ಯಹ ಭಿ ಏಕ್ ವಂಡರ್ ಹೇ, ಇದನ್ನು ಒಂದು ಅದ್ಭುತ ಆಗಿದೆ. सब कहते हैं वह हमारा वारिस है, हम उनके वारिस हैं क्योंकि हम उन पर फिदा हुए हैं. ಎಲ್ಲರೂ ಹೇಳ್ತಾರಲ್ವ, ಅವರು ನಮಗೆ ವಾರಸ್ದಾರರಾಗಿದ್ದಾರೆ, ನಾವು ಅವರಿಗೆ ವಾರಸ್ದಾರರಾಗಿದ್ದೀವಿ, ಯಾಕೆಂದರೆ ನಾವು ಅವರ ಮೇಲೆ ಅರ್ಪಣೆಯಾಗಿದ್ದೇವೆ. जैसे बाप बच्चों पर फिदा हो, सारी प्रॉपर्टी उनको दे खुद वानप्रस्थ में चले जाते हैं. यह भी तुम समझते हो बाबा के पास हम जितना जमा करेंगे वह सिर्फ हो जाएगा. ಯಾವ ರೀತಿ ನೋಡಿ, ತಂದೆ ಮೇಲೆ ಅರ್ಪಣೆಯಾಗಿ, ತಂದೆ ಮಕ್ಕಳ ಮೇಲೆ ಅರ್ಪಣೆಯಾಗಿ ಎಲ್ಲ ಆಸ್ತಿಯನ್ನು ಮಕ್ಕಳಿಗೆ ಕೊಟ್ಟು ಅವರು ವಾನಪ್ರಸ್ಥೆಗೆ ಹೋಗ್ತಾರೆ. ಇಲ್ಲಿ ನೀವು ತಿಳ್ಕೊಂಡಿದ್ದೀರಿ, ನಾವು ಬಾಬನ ಹತ್ರ ಎಷ್ಟು ಜಮಾ ಮಾಡ್ತೀವೋ ಅಷ್ಟು ನಮ್ಮದು ಸಫಲ ಆಗ್ತದೆ. ಗಾಯನ ಬಿ ಹೇ ಕಿನ್ಕಿ ದಬಿ ರಹೇಗಿ ಧೂಲ್ ಮೇ, ಗಾಯನ ಮಾಡಲಾಗ್ತದಲ್ವ, ಕೆಲವರದು ಮಣ್ಣು ಪಾಲಾಗ್ತದೆ. तुम बच्चे जानते हो कुछ भी रहता नहीं है, सब भस्म हो जाना है. ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಏನೂ ಉಳಿಯೋದಿಲ್ಲ, ಎಲ್ಲನೂ ಸಹ ಭಸ್ಮ ಆಗ್ತದೆ. ऐसा भी नहीं है, समझो एरोप्लेन गिरते हैं विनाश होता है तो चोरों को माल मिलता है, लेकिन चोर आदि खुद भी खत्म हो जाएंगे. ಈ ರೀತಿ ತಿಳ್ಕೊಬೇಡ್ರಿ, ಏರೋಪ್ಲೇನ್ ಬೀಳ್ತದೆ ವಿನಾಶ ಆಗ್ತದೆ ಅಂದರೆ ಕಳ್ಳರಿಗೆಲ್ಲ ಮಾಲ್ ಸಿಗ್ತದೆ ಅಂತೇಳಿ. ಯಾಕೆಂದರೆ ವಿನಾಶ ಆಯಿತು ಅಂದರೆ ಕಳ್ಳರು ಅವರು ಉಳಿಯೋದಿಲ್ಲ. ಉಸ್ ಸಮಯ ಚೋರಿ ಆದಿ ಬಿ ಬಂದ್ ಹೋ ಜಾತಿ ಹೇ, ಆ ಸಮಯದಲ್ಲಿ ಕಳ್ಳತನ ಎಲ್ಲನೂ ಸಹ ಬಂದಾಗ್ಬಿಡ್ತದೆ. नहीं तो एरोप्लेन गिरता है तो पहले पहले सब माल चोर के हाथ में आता है. ಇಲ್ಲ ಅಂದರೆ ಏರೋಪ್ಲೇನ್ ಬೀಳ್ತದೆ ಅಂದರೆ ಮೊದಲು ಎಲ್ಲ ಮಾಲ್ ಎಲ್ಲ ಸಿಗೋದು ಕಳ್ಳರ ಕೈಯಲ್ಲಿ. फिर वहीं जंगलों में माल छुपा देते हैं, सेकेंड में काम कर लेते हैं. ಕಳ್ಳರು ಸಿಕ್ಕಿರೋ ಮಾಲೆಲ್ಲ ಅಲ್ಲೇ ಕಾಡಿನಲ್ಲಿ ಬಚ್ಚಿಡ್ತಾರೆ, ಸೆಕೆಂಡಿನಲ್ಲಿ ಕೆಲಸ ಮಾಡಿ ಮುಗಿಸ್ತಾರೆ. अनेक प्रकार की चोरी के काम करते हैं, कोई ರಾಯಲ್ಟಿ से कोई ಅನ್ರಾಯಲ್ಟಿ से. ಅನೇಕ ಪ್ರಕಾರದ ಕಳ್ಳತನದ ಕೆಲಸವನ್ನು ಮಾಡ್ತಾ ಇರ್ತಾರೆ. ಕೆಲವರು ರಾಯಲ್ ಆಗಿ ಮಾಡ್ತಾರೆ, ಕೆಲವರು ಅನ್ರಾಯಲ್ ಆಗಿ ಮಾಡ್ತಾರೆ. तुम जानते हो यह सब विनाश हो जाएगा और तुम सारे विश्व के मालिक बन जाएंगे. ನೀವು ತಿಳ್ಕೊಂಡಿದ್ದೀರಿ, ಎಲ್ಲ ವಿನಾಶ ಆಗ್ತದೆ, ನೀವು ಇಡೀ ವಿಶ್ವಕ್ಕೆ ಮಾಲೀಕರಾಗ್ತೀರಿ. ತುಮಕೋ ಕಹಾ ಕುಚ್ ಢೂಂಢನಾ ನಹಿ ಪಡೇಗಾ, ನೀವೆಲ್ಲಿ ಏನನ್ನು ಹುಡುಕುವಂತಹ ಅವಶ್ಯಕತೆ ಇರೋದಿಲ್ಲ. तुम तो बहुत ऊंच घर में जन्म लेते हो, पैसे की दरकार नहीं. ಬಾಬಾ ಹೇಳ್ತಾರೆ, ನೀವು ಬಹಳ ಶ್ರೇಷ್ಠ ಮನೆಯಲ್ಲಿ ಜನ್ಮ ಪಡ್ಕೊಳ್ತೀರಿ, ಅಲ್ಲಿ ಹಣದ ಅವಶ್ಯಕತೆಯಂತೂ ಇರೋದಿಲ್ಲ. राजाओं को कभी पैसे लेने का ख्याल भी नहीं होगा. ರಾಜರಿಗೆ ನೋಡಿ ಯಾರಾದರೂ ಹಣ ಕೊಡಲಿ ಅಂತ ವಿಚಾರನೂ ಅವರಿಗೆ ಬರೋದಿಲ್ಲ. ದೇವತಾओं को तो बिल्कुल नहीं रहता.
ದೇವತೆಗಳಿಗಂತೂ ಈ ವಿಚಾರ ಇರೋದೇ ಇಲ್ಲ. बाप तुमको इतना सब कुछ दे देते हैं जो कभी चोरी चकारी ईर्ष्या आदि की बातें ही नहीं. ಬಾಬಾ ನಿಮಗೆ ಎಲ್ಲವನ್ನು ಕೊಡ್ತಾರೆ ಅಂದಮೇಲೆ ಎಂದಿಗೂ ಕಳ್ಳತನ, ಈರ್ಷೆ, ಹೊಟ್ಟೆ ಕಿಚ್ಚು ಯಾವ ಮಾತು ಇರೋದಿಲ್ಲ. ತುಮ್ ಬಿಲ್ಕುಲ್ ಫೂಲ್ ಬನ್ ಜಾತೆ ಹೋ, ನೀವು ಪೂರ್ಣ ಹೂವಾಗಿಬಿಡ್ತೀರಿ ಅಂತ ಬಾಬಾ ಹೇಳ್ತಾರೆ. ಕಾಟೆ ಅವರು ಫೂಲ್ ಹೇನಾ, ಯಾ ಸಬ್ ಕಾಟೆ ಹಿ ಕಾಟೆ ಹೇ. ಮುಳ್ಳು ಮತ್ತು ಹೂವು ಇದೆ ಅಲ್ವಾ, ಇಲ್ಲಿ ಎಲ್ಲರೂ ಮುಳ್ಳೇ ಮುಳ್ಳಾಗಿದ್ದಾರೆ. जो विकार के सिवाय रह नहीं सकते तो उनको ज़रूर काटा ही कहना पड़े. ಯಾರು ವಿಕಾರ ಇರಲಾರ್ದೆ ಇರಲಿಕ್ಕೆ ಆಗೋದಿಲ್ಲ ಅಂಥವರಿಗೆ ಮುಳ್ಳು ಅಂತ ಹೇಳಲಾಗ್ತದೆ. ರಾಜಾ ಸೇ ಲೇಕರ್ ರಂಕ್ ತಕ್ ಸಬ್ ಕಾಟೆ ಹೇ. ರಾಜನಿಂದ ಹಿಡಿದು ಎಲ್ಲರೂ ಮುಳ್ಳಾಗಿದ್ದಾರೆ ಅಂತ ಬಾಬಾ ಹೇಳ್ತಾರೆ. तब बाबा कहते हैं मैं तुमको इन लक्ष्मी नारायण जैसा बनाता हूँ, अर्थात राजाओं का भी राजा बनाता हूँ. ಅದಕ್ಕೆ ಬಾಬಾ ಹೇಳ್ತಾರೆ, ನಾನು ನಿಮ್ಮನ್ನು ಲಕ್ಷ್ಮೀನಾರಾಯಣರನ್ನಾಗಿ ಮಾಡ್ತೀನಿ, ಅಂದರೆ ರಾಜರಿಗೂ ರಾಜರನ್ನಾಗಿ ಮಾಡ್ತೀನಿ. ಯಹ ಕಾಟೆ ಫೂಲೋಂ ಕೆ ಆಗೆ ಜಾಕರ್ ಮಾತಾ ಜುಕಾತೆ ಹೇ. ಮುಳ್ಳುಗಳು ಹೂಗಳ ಮುಂದೆ ಹೋಗಿ ತಲೆ ಬಾಗಿಸ್ತಾರೆ. ಯಹ ಲಕ್ಷ್ಮೀನಾರಾಯಣ ತೋ ಸಮಜ್ದಾರ್ ಹೇನಾ. ಲಕ್ಷ್ಮೀನಾರಾಯಣರು ತಿಳುವಳಿಕೆ ಉಳ್ಳಂಥವರಾಗಿದ್ದಾರಲ್ವ. ಯಹ ಭಿ ಬಾಪನೆ ಸಮझाया है, सत्युग वालों को महाराजा, त्रेता वालों को राजा कहा जाता है. ಇದನ್ನು ಬಾಬಾ ತಿಳಿಸ್ಕೊಟ್ಟಿದ್ದಾರೆ. ಸತ್ಯುಗದವರಿಗೆ ಮಹಾರಾಜರು, ತ್ರೇತಾಯುಗದವರಿಗೆ ರಾಜರು ಅಂತ ಹೇಳಲಾಗ್ತದೆ. बड़े आदमी को कहेंगे महाराजा, छोटी आमदनी वालों को राजा कहेंगे. ದೊಡ್ಡ ಮನುಷ್ಯರಿಗೆ ಹೇಳಲಾಗ್ತದೆ ಮಹಾರಾಜ, ಸ್ವಲ್ಪ ಸಂಪಾದನೆ ಇರುವಂಥವರಿಗೆ ರಾಜ ಅಂತ ಹೇಳಲಾಗ್ತದೆ. महाराजा की दरबार पहले होगी, मर्तबा तो होते हैं ना, कुर्सियाँ भी नंबरवार मिलेगी. ಮಹಾರಾಜರ ಸಭೆ ಮೊದಲಿರ್ತದೆ, ಪದವಿಗಳಂತೂ ಇರ್ತಾವಲ್ವ, ಕುರ್ಸಿಗಳು ನಂಬರ್ವಾರಾಗಿ ಸಿಗ್ತವೆ. समझो ना आने वाला कोई आ जाता है तो पहले कुर्सी उनको देंगे, इज्जत रखनी होती है ना. ತಿಳ್ಕೊಳ್ರಿ, ಬರಲಾರ್ದಂಥವ್ರು ಬಂದ್ಬಿಡ್ತಾರೆ ಅಂತೇಳಿ, ಆಗ ಅವ್ರಿಗೆ ಕುರ್ಚಿ ಕೊಡಬೇಕಲ್ವ, ಗೌರವ ಕೊಡಬೇಕಾಗ್ತದೆ. तुम जानते हो हमारी माला बनती है, यह भी तुम बच्चों की ही बुद्धि में है और किसी की बुद्धि में नहीं है. ನೀವು ತಿಳ್ಕೊಂಡಿದ್ದೀರಿ, ನಮ್ಮದು ಇಲ್ಲಿ ಮಾಲೆ ಆಗ್ತದೆ, ಇದು ನೀವು ಮಕ್ಕಳ ಬುದ್ಧಿಯಲ್ಲಿದೆ, ಬೇರೆ ಯಾರ ಬುದ್ಧಿಯಲ್ಲಂತೂ ಇದು ಇಲ್ಲ. रुद्रमाला उठाकर फेरते रहते हैं, तुम भी फेरते थे ना. ರುದ್ರಮಾಲೆ ಇಟ್ಕೊಂಡು ಜಪ ಮಾಡ್ತಾ ಇರ್ತಾರೆ, ಮೊದಲು ನೀವು ಜಪ ಮಾಡ್ತಿದ್ರಲ್ವ. ಅನೇಕ ಮಂತ್ರ ಜಪತೆ थे, ಬಾಪ್ कहते हैं यह भी ಭಕ್ತಿ है. ಅನೇಕ ಮಂತ್ರಗಳನ್ನು ಜಪ ಮಾಡ್ತಾ ಇದ್ರು. ಬಾಬಾ ಹೇಳ್ತಾರೆ ಇದನ್ನು ಭಕ್ತಿಯಾಗಿದೆ. ಯಹ ತೋ ಏಕ ಕೋ ಹಿ ಯಾದ್ ಕರ್ನಾ ಹೇ. ಇಲ್ಲಿ ನಾವು ನೆನಪು ಮಾಡಬೇಕಾಗಿರೋದು ಒಬ್ಬ ತಂದೆಯನ್ನ. और बाप खास कहते हैं मीठे मीठे रूहानी बच्चे. ಬಾಬಾ ಇಲ್ಲಿ ಮುಖ್ಯವಾಗಿ ಹೇಳ್ತಾರೆ, ಮಧುರಾತಿ ಮಧುರ ಆತ್ಮೀಕ ಮಕ್ಕಳೇ. भक्ति मार्ग में देह अभिमान के कारण तुम सबको याद करते थे, अब माँ में कम याद करो. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ದೇಹಾಭಿಮಾನದ ಕಾರಣ ನೀವೆಲ್ಲರನ್ನ ನೆನಪು ಮಾಡ್ತಿದ್ರಿ, ಈಗ ನನ್ನೊಬ್ಬನನ್ನೇ ನೆನಪು ಮಾಡ್ರಿ ಅಂತ ಬಾಬಾ ಹೇಳ್ತಾರೆ.
एक बाप मिला है तो उठते बैठते बाप को याद करो तो बहुत ಖುಷಿ ಹೋಗಿ. ಒಬ್ಬ ತಂದೆ ಸಿಕ್ಕಿದ್ದಾರೆ ಅಂದಮೇಲೆ ಕುಂತರು ನಿಂತರು ತಂದೆ ನೆನಪು ಮಾಡ್ರಿ, ಆಗ ಬಹಳ ಖುಷಿ ಇರ್ತದೆ. बाप को याद करने से सारे विश्व की बादशाही मिलती है. ತಂದೆ ನೆನಪು ಮಾಡೋದ್ರಿಂದ ಇಡೀ ವಿಶ್ವದ ಬಾದಶಾಹಿ ಸಿಗ್ತದೆ. जितना टाइम कम होता जाएगा उतना जल्दी जल्दी याद करते रहेंगे. ಎಷ್ಟು ಸಮಯ ಕಡಿಮೆ ಆಗ್ತಾ ಹೋಗ್ತದೆ ಅಷ್ಟು ಬೇಗ ಬೇಗ ನೆನಪು ಮಾಡ್ತಾ ಹೋಗ್ತಾರೆ. दिन प्रतिदिन कदम बढ़ाते रहेंगे. ದಿನ ಪ್ರತಿದಿನ ಹೆಜ್ಜೆ ಮುಂದಿಡ್ತಾ ಹೋಗ್ತಾರೆ. आत्मा कभी थकती नहीं है. शरीर से कोई पहाड़ आदि पर चढ़ेंगे तो थक जाएंगे. बाप को याद करने में तुमको कोई थकावट नहीं होगी. ಖುಷಿ में रहोगे. ಆತ್ಮ ನೋಡಿ ಎಂದಿಗೂ ಸುಸ್ತಾಗೋದಿಲ್ಲ. ಶರೀರದಿಂದ ಯಾವುದಾದ್ರೂ ಬೆಟ್ಟ ಹತ್ತುತ್ತೀರಿ ಅಂದರೆ ಸುಸ್ತಾಗ್ತೀರಿ. ತಂದೆ ನೆನಪು ಮಾಡೋದ್ರಿಂದ ಯಾವ ಸುಸ್ತು ಆಗೋದಿಲ್ಲ, ಇನ್ನಿಷ್ಟು ಖುಷಿ ಆಗ್ತದೆ. ಬಾಬಾ ಕೋ ಯಾದ್ ಕರ ಆಗೆ ಚಲ್ತೆ ಜಾಯೆಂಗೆ. ಖುಷಿಯಿಂದ ಬಾಬಾ ನೆನಪು ಮಾಡ್ತಾ ಮುಂದೆ ಹೋಗ್ತಾ ಇರ್ತೇವೆ. आधा कल्प बच्चों ने मेहनत की है ಶಾಂತಿ ಧಾಮ್ में जाने के लिए. ಅರ್ಧ ಕಲ್ಪ ನೀವು ಮಕ್ಕಳು ಪರಿಶ್ರಮ ಪಟ್ಟಿದ್ದೀರಿ ಶಾಂತಿ ಧಾಮಕ್ಕೆ ಹೋಗುವುದಕ್ಕೋಸ್ಕರ. एम ऑब्जेक्ट का कुछ भी पता नहीं है. तुम बच्चों को तो परिचय है. ಮುಖ್ಯ ಗುರಿ ಉದ್ದೇಶದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನೀವು ಮಕ್ಕಳಿಗಂತೂ ಈಗ ಪರಿಚಯ ಸಿಕ್ಕಿದೆ. भक्ति मार्ग में जिसके लिए इतना सब कुछ किया वहाँ कहते हैं अब मुझे याद करो. ಭಕ್ತಿ ಮಾರ್ಗದಲ್ಲಿ ಯಾರಿಗೋಸ್ಕರ ಏನೆಲ್ಲ ಮಾಡಿದ್ವಿ ಆ ತಂದೆ ಹೀಗೆ ಹೇಳ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡ್ರಿ. तुम ख्याल करो बाबा ठीक कहते हैं या नहीं. ನೀವು ವಿಚಾರ ಮಾಡ್ರಿ ಬಾಬಾ ಸರಿ ಹೇಳ್ತಿದ್ದಾರೋ ಅಥವಾ ಇಲ್ವಾ. वह तो समझते हैं पानी से ही पावन हो जाएंगे. पानी तो यहाँ भी है. ಅವ್ರು ತಿಳ್ಕೊಳ್ತಾರೆ ನೀರಿನಿಂದಲೇ ಪಾವನ ಆಗ್ತೀವಿ ಅಂತ. ಮತ್ತು ನೀರು ಇಲ್ಲಿನೂ ಇದೆ ಅಲ್ವಾ. क्या यह गंगा का पानी है? नहीं, यह तो बरसात का इकट्ठा किया हुआ पानी है. झरनों से आता रहता है, उनको गंगा का पानी नहीं कहेंगे. ಬಾಬಾ ಹೇಳ್ತಾರೆ ಇದೇನು ಗಂಗೆ ನೀರ, ಮಳೆಯಿಂದ ನೀರೆಲ್ಲ ಒಟ್ಟಿಗೆ ಸೇರ್ತದೆ, ಜಲಧಾರೆಗಳಿಂದ ನೀರು ಬರ್ತದೆ, ಅದಕ್ಕೆ ಗಂಗೆ ಅಂತ ಹೇಳೋದಿಲ್ಲ. ಕಭಿ ಬಂದ ನಹಿ ಹೋತಾ ಯಾ ಭಿ ಕುದರತ್ ಹೈ. ನೀರೆಂದಿಗೂ ಬಂದಾಗೋದಿಲ್ಲ, ಇದನ್ನು ಪ್ರಕೃತಿಯಾಗಿದೆ. बरसात बंद हो जाती है परंतु पानी आता ही रहता है. ಮಳೆ ಬಂದಾದರೂ ನೀರಂತೂ ಬರ್ತಾನೆ ಇರ್ತದೆ. वैष्णव लोग हमेशा कुएं का पानी पीते हैं. ವೈಷ್ಣವರು ನೋಡಿ ಯಾವಾಗಲೂ ಬಾವಿಯ ನೀರನ್ನು ಕುಡಿತಾ ಇರ್ತಾರೆ. एक तरफ समझते हैं यह पवित्र है, दूसरे तरफ फिर पतित से पावन बनने के लिए गंगा में स्नान करने जाते हैं. ಒಂದು ಕಡೆ ತಿಳ್ಕೊಳ್ತಾರೆ ಇವರು ಪವಿತ್ರರು ಅಂತೇಳಿ, ಇನ್ನೊಂದು ಕಡೆ ಪತಿತರಿಂದ ಪಾವನರಾಗುವುದಕ್ಕೋಸ್ಕರ ಗಂಗೆಯಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಇಸೇ ತೋ ಅಜ್ಞಾನ ಹಿ ಕಹೆಂಗೆ. ಇದಕ್ಕೆ ಅಜ್ಞಾನ ಅಂತ ಹೇಳಲಾಗ್ತದೆ. बरसात का पानी तो अच्छा ही होता है, यह भी ड्रामा की कुदरत कहा जाता है. ಮಳೆ ನೀರಂತೂ ಚೆನ್ನಾಗಿರ್ತದಲ್ವ, ಇದಕ್ಕೆ ನಾಟಕ ಪ್ರಕೃತಿ ಅಂತ ಹೇಳಲಾಗ್ತದೆ. खुदाई नेचुरल कुदरत. बीज कितना छोटा है उनसे झाड़ कितना बड़ा निकलता है. ಬಾಬಾ ಹೇಳ್ತಾರೆ ಬೀಜ ಎಷ್ಟೊಂದು ಚಿಕ್ಕದಾಗಿದೆ ಆದರೆ ವೃಕ್ಷ ಎಷ್ಟೊಂದು ದೊಡ್ಡದಾಗಿರ್ತದೆ.
यह भी जानते हो धरती कलरटी हो जाती है तो फिर उनमें ताकत नहीं रहती, स्वाद नहीं रहता है. ಇದನ್ನೇ ತಿಳ್ಕೊಂಡಿದ್ದೀರಿ. ಭೂಮಿ ಯಾವಾಗ ಬಂಜರಾಗ್ತದೆ, ಫಲವತ್ತತೆ ಇರೋದಿಲ್ಲ, ಆಗ ಅದರಲ್ಲಿ ಶಕ್ತಿ ಇರೋದಿಲ್ಲ, ಅದರಲ್ಲಿ ರುಚಿನೂ ಇರೋದಿಲ್ಲ. तुम बच्चों को बाप यहाँ ही सब अनुभव कराते हैं. स्वर्ग कैसा होगा अभी तो नहीं है. ಬಾಬಾ ನಾವು ಮಕ್ಕಳಿಗೆ ಎಲ್ಲ ಇಲ್ಲೇ ಅನುಭವ ಮಾಡಿಸ್ತಾರೆ ಸ್ವರ್ಗ ಹೇಗಿರ್ತದೆ ಅಂತ. ಈಗಂತೂ ಇಲ್ಲ. ड्रामा में यहाँ भी नंद है, बच्चों को साक्षात्कार होता है. ನಾಟಕದಲ್ಲಿ ಇದೆಲ್ಲ ಫಿಕ್ಸ್ ಇದೆ, ಮಕ್ಕಳಿಗೆ ಸಾಕ್ಷಾತ್ಕಾರ ಆಗ್ತಿರ್ತದೆ. वहाँ के फल आदि कैसे अच्छे मीठे होते हैं, तुम ध्यान में देख आकर सुनाते हो. ಈ ಸತ್ಯುಗದಲ್ಲಿ ಹಣ್ಣುಗಳೆಲ್ಲ ಎಷ್ಟೊಂದು ಮಧುರ ಸಿಹಿಯಾಗಿರ್ತವೆ. ನೀವು ಸಾಕ್ಷಾತ್ಕಾರದಲ್ಲಿ ನೋಡ್ಕೊಂಬಂದು ಎಲ್ಲ ಬಾಬನಿಗೆ ಹೇಳ್ತೀರಿ. फिर अभी जो साक्षात्कार करते हो वह जब जाएंगे तब इन आँखों से देखेंगे, मुख से खाएंगे. ನೀವು ಇಲ್ಲೇನೆಲ್ಲ ಸಾಕ್ಷಾತ್ಕಾರ ಮಾಡ್ಕೊಳ್ತೀರಿ, ಯಾವಾಗ ಸತ್ಯುಗದಲ್ಲಿ ಹೋಗ್ತೀರಿ ಆಗ ಈ ಸ್ಥೂಲ ಕಣ್ಣಿನಿಂದ ನೋಡ್ತೀರಿ, ಮುಖದಿಂದ ತಿಂತೀರಿ. जो भी साक्षात्कार करते हो वह सब इन आँखों से देखेंगे. फिर है पुरुषार्थ पर. ಏನೆಲ್ಲ ಸಾಕ್ಷಾತ್ಕಾರ ಆಗ್ತದೆ ಅದೆಲ್ಲ ಈ ಕಣ್ಣಿನಿಂದ ನೋಡ್ತೀರಿ. ನಂತರ ಇರೋದು ಪುರುಷಾರ್ಥದ ಮೇಲೆ. अगर पुरुषार्थ ही नहीं करेंगे तो क्या पद पाएंगे. ಒಂದು ವೇಳೆ ನೀವು ಪುರುಷಾರ್ಥನೇ ಮಾಡಲಿಲ್ಲ ಅಂದರೆ ಏನು ಪದವಿ ಪಡ್ಕೊಳ್ತೀರಿ. तुम्हारा पुरुषार्थ चल रहा है, तुम ऐसा बनेंगे. ನಿಮ್ಮ ಪುರುಷಾರ್ಥ ನಡೀತಾ ಇದೆ, ನೀವು ಈ ರೀತಿ ಆಗ್ತೀರಿ. इस विनाश के बाद इस लक्ष्मी नारायण का राज्य होगा, यह भी अब मालूम पड़ा है. ವಿನಾಶದ ನಂತರ ಲಕ್ಷ್ಮೀನಾರಾಯಣರ ರಾಜ್ಯ ಇರ್ತದೆ, ಇದನ್ನು ನೀವೀಗ ತಿಳ್ಕೊಂಡಿದ್ದೀರಿ. ಪಾವನ ಬನನೆ ಮೇ ಹಿ ಟೈಮ್ ಲಗ್ತಾ ಹೈ, ಪಾವನ ಆಗೋದ್ರಲ್ಲಿಯೇ ಸಮಯ ಆಗ್ತದೆ. ಯಾದ್ ಕಿ ಯಾತ್ರಾ ಮುಖ್ಯ ಹೈ, देखा गया बहन भाई समझने से भी बाज नहीं आते, तब फिर कहते हैं भाई भाई समझो. ನೆನಪಿನ ಯಾತ್ರೆ ಮುಖ್ಯವಾಗಿದೆ. ನೋಡ್ಲಾಗ್ತದೆ ಸೋದರ ಸೋದರಿ ಅಂತ ತಿಳ್ಕೊಂಡ್ರೂ ಕೆಟ್ಟ ಅಭ್ಯಾಸ ಬಿಡೋದಿಲ್ಲ. ಆದ್ದರಿಂದ ಬಾಬಾ ಹೇಳ್ತಾರೆ, ನೀವು ಸೋದರ ಸೋದರ ಅಂತ ತಿಳ್ಕೊಳ್ರಿ. बहन भाई समझने से भी दृष्टि नहीं फिरती. ಸೋದರ ಸೋದರಿ ಅಂತ ತಿಳ್ಕೊಂಡ್ರೂ ದೃಷ್ಟಿ ಕೆಲವೊಮ್ಮೆ ಸರಿಯಾಗಿರೋದಿಲ್ಲ. ಬಾಯಿ ಬಾಯಿ देखने से फिर शरीर ही नहीं रहता. ಆತ್ಮ ಆತ್ಮ ಸೋದರ ಸೋದರ ಅಂತ ನೋಡ್ತೀರಿ ಅಂದರೆ ಅಲ್ಲಿ ಶರೀರನೇ ಇರೋದಿಲ್ಲ. हम सब आत्माएं है, शरीर नहीं है. ನಾವೆಲ್ಲ ಆತ್ಮಗಳಾಗಿದ್ದೇವೆ, ಶರೀರ ಅಲ್ಲ. जो कुछ यहाँ देखने में आता है वह तो विनाश हो जाएगा. ಏನೆಲ್ಲ ನೀವಿಲ್ಲಿ ನೋಡ್ತಾ ಇದ್ದೀರಿ ಅದೆಲ್ಲ ವಿನಾಶ ಆಗ್ತದೆ. यह शरीर छोड़कर तुमको अशरीरी होकर जाना है. ಈ ಶರೀರ ಬಿಟ್ಟು ನೀವು ಅಶರೀರಿಯಾಗಿ ಹೋಗಬೇಕು. तुम यहाँ आते ही हो सीखने के लिए कि हम यह शरीर छोड़कर कैसे जाए. ನೀವಿಲ್ಲಿ ಬಂದಿರೋದೆ ಕಲೀಲಿಕ್ಕೋಸ್ಕರ. ನಾವು ಶರೀರ ಬಿಟ್ಟು ಹೇಗೆ ಹೋಗಬೇಕು ಅಂತ ಕಲೀಲಿಕ್ಕೆ ಬಂದಿದ್ದೇವೆ. मंजिल है ना. शरीर तो आत्मा को बहुत प्यारा है. शरीर ना छूटे इसके लिए आत्मा कितना प्रबंध करती है. ಆತ್ಮಕ್ಕೆ ಬಹಳ ಪ್ರಿಯವಾದಂಥ ವಸ್ತುನೇ ಯಾವುದು? ಶರೀರ. ಈ ಶರೀರ ಬಿಟ್ಟು ಹೋಗಬಾರ್ದು ಅಂತ ಆತ್ಮ ಏನೆಲ್ಲ ವ್ಯವಸ್ಥೆ ಮಾಡ್ಕೊಳ್ತದೆ. ಆಸ್ಪತ್ರೆಗೆ ತೋರಿಸ್ತೀವಿ, ಚೆನ್ನಾಗಿ ನೋಡ್ಕೊಳ್ತೀವಿ, ಏನೆಲ್ಲ ಮಾಡ್ಕೊಳ್ತೀವಲ್ವ.
आत्मा का इस शरीर से बहुत बहुत प्यार है। बाप कहते हैं यहाँ तो पुराना शरीर है। ಆತ್ಮನಿಗೆ ನೋಡಿ ಶರೀರದ ಮೇಲೆ ಬಹಳ ಬಹಳ ಪ್ರೀತಿ ಇದೆ. ಬಾಬಾ ಹೇಳ್ತಾರೆ, ಮಕ್ಕಳೇ ಇದು ಹಳೆಯ ಶರೀರ. तुम भी तमो प्रधान हो, तुम्हारी आत्मा चीची है, इसलिए दुखी बीमार हो पड़ते हो. ನೀವು ತಮೋ ಪ್ರಧಾನ ಆಗಿದ್ದೀರಿ, ನೀವು ಆತ್ಮನೂ ಚೀಚಿಯಾಗಿದ್ದೀರಿ, ಆದ್ದರಿಂದ ದುಃಖ ಕಾಯಿಲೆಗಳು ಬರ್ತವೆ. बाप कहते हैं अभी शरीर से प्यार नहीं रखना है, यह तो पुराना शरीर है. ಬಾಬಾ ಹೇಳ್ತಾರೆ, ನೀವು ಶರೀರದ ಮೇಲೆ ಪ್ರೀತಿ ಇಟ್ಕೊಳ್ಬಾರ್ದು, ಇದು ಹಳೆಯ ಶರೀರ ಆಗಿದೆ. अब तुमको नया खरीदी करना है, कोई दुकान नहीं रखा है जहाँ से खरीदी करना है. ನೀವೀಗ ಹೊಸದನ್ನು ತಗೊಳ್ಬೇಕು. ಎಲ್ಲಾದರೂ ಅಂಗಡಿ ಇದೆಯಾ ಹೋಗಿ ಹೊಸ ಶರೀರ ತಗೊಳ್ಳಿಕ್ಕೆ? बाप कहते हैं मुझे याद करो तो पावन बन जाएंगे. ಬಾಬಾ ಹೇಳ್ತಾರೆ, ನನ್ನ ನೆನಪು ಮಾಡ್ರಿ, ಆಗ ನೀವು ಆತ್ಮ ಪಾವನರಾಗ್ತೀರಿ. ಫಿರ್ ಶರೀರ भी तुमको पावन मिलेगा. ನಂತರ ಶರೀರನೂ ಸಹ ನಿಮಗೆ ಪಾವನ ಶರೀರ ಸಿಗ್ತದೆ. 5 तत्व भी पावन बन जाएंगे. बाप सब बातें समझाकर फिर कहते हैं मन्मना भव. ನಂತರ 5 ತತ್ವಗಳು ಪಾವನ ಆಗ್ತವೆ. ತಂದೆ ಎಲ್ಲ ಮಾತುಗಳನ್ನು ತಿಳಿಸ್ಕೊಟ್ಟು ನಂತರ ಹೇಳ್ತಾರೆ ಮನ್ಮನಾಭವ. अच्छा, मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणेಗಾಗಿ मुख्य सार. फर्स्ट पॉइंट, शिव बाबा के हम वारिस है, वह हमारा वारिस है. इस निश्चय से बाप पर पूरा फिदा होना है. ಶಿವಬಾಬನಿಗೆ ನಾವು ವಾರಸ್ದಾರರಾಗಿದ್ದೇವೆ, ನಮಗೆ ಶಿವಬಾಬ ವಾರಸ್ದಾರಾಗಿದ್ದಾರೆ. ಈ ನಿಶ್ಚಯದಿಂದ ತಂದೆ ಮೇಲೆ ಪೂರ್ಣ ಅರ್ಪಣೆಯಾಗಬೇಕು. जितना बाबा के पास जमा करेंगे उतना सेफ हो जाएगा. कहा जाता गिनकी दबी रहेगी धूल में. ಎಷ್ಟು ಬಾಬನ ಹತ್ರ ಜಮಾ ಮಾಡ್ಕೊಳ್ತಿರೋ ಅಷ್ಟು ಸುರಕ್ಷಿತವಾಗಿರ್ತದೆ. ಹೇಳಲಾಗ್ತದೆ, ಕೆಲವ್ರದ್ದು ಮಣ್ಣು ಪಾಲಾಗ್ತದೆ, ಕೆಲವ್ರದ್ದು ಸರ್ಕಾರ ತಗೊಳ್ತದೆ, ಇನ್ನು ಕೆಲವ್ರದ್ದು ಕಳ್ಳರು ತಗೊಂಡು ಹೋಗ್ತಾರೆ. सेकेंड पॉइंट, कार्टून से फूल अभी ही बनना है. एक रस याद और सर्विस से बाप के प्यार का अधिकारी बनना है. ಎರಡನೇ ಪಾಯಿಂಟ್, ಮುಳ್ಳಿನಿಂದ ಹೂವು ಈಗಲೇ ಆಗಬೇಕು. ಏಕರಸ ನೆನಪು, ಸೇವೆಯಿಂದ ತಂದೆಯ ಪ್ರೀತಿಗೆ ಅಧಿಕಾರಿಗಳಾಗಬೇಕು. दिन प्रतिदिन याद में कदम आगे बढ़ाते रहना है. ದಿನ ಪ್ರತಿದಿನ ತಂದೆ ನೆನಪಿನಿಂದ ಹೆಜ್ಜೆ ಮುಂದಿಡ್ತಾ ಹೋಗಬೇಕು. वरदान, अपने पुरुषार्थ की विधि में स्वयं की प्रगति का अनुभव करने वाले सफलता के सितारे भव. ತಮ್ಮ ಪುರುಷಾರ್ಥದ ವಿಧಿಯಿಂದ ಸ್ವಯಂನ ಪ್ರಗತಿಯ ಅನುಭವ ಮಾಡುವಂತಹ ಸಫಲತೆಯ ನಕ್ಷತ್ರ ಆಗ್ರಿ. जो अपने पुरुषार्थ की विधि में स्वयं की प्रगति व सफलता का अनुभव करते हैं, वही सफलता के सितारे हैं. ಯಾರು ತಮ್ಮ ಪುರುಷಾರ್ಥದ ವಿಧಿಯಿಂದ ಸ್ವಯಂ ಪ್ರಗತಿಯ ಸಫಲತೆಯ ಅನುಭವ ಮಾಡ್ತಾರೆ, ಅವರೇ ಸಫಲತೆಯ ನಕ್ಷತ್ರ ಆಗಿದ್ದಾರೆ. उनके संकल्प में स्वयं के पुरुषार्थ के प्रति कभी पता नहीं होगा या नहीं होगा, कर सकेंगे या नहीं कर सकेंगे, यह असफलता का अंश मात्र भी नहीं होगा. ಅವರ ಸಂಕಲ್ಪದಲ್ಲಿ ಸ್ವಯಂ ಪುರುಷಾರ್ಥದ ಪ್ರತಿಯಾಗಿ ಎಂದಿಗೂ ಈ ರೀತಿ ಬರೋದಿಲ್ಲ, ಆಗ್ತದೋ ಇಲ್ವೋ, ಮಾಡಲಿಕ್ಕಾಗ್ತದೋ ಇಲ್ವೋ ಅಂತೇಳಿ.
ಅಸಫಲತೆಯ ಅಂಶ ಮಾತ್ರನೂ ಸಹ ಇರೋದಿಲ್ಲ. स्वयं प्रति सफलता अधिकार के रूप में अनुभव करेंगे। उन्हें सहज और स्वतः सफलता मिलती रहेगी. ಸ್ವಯಂ ಪ್ರತಿಯಾಗಿ ಸಫಲತೆ ಅಧಿಕಾರದ ರೂಪದಲ್ಲಿ ಅನುಭವ ಮಾಡ್ತಾರೆ. ಅವರಿಗೆ ಸಹಜ ಮತ್ತು ಸ್ವತಃ ಸಫಲತೆ ಸಿಗ್ತಾ ಇರ್ತದೆ. ಸ್ಲೋಗನ್: सुख स्वरूप बनकर सुख दो तो पुरुषार्थ में दुआएं ऐड हो जाएंगे. ಸುಖ ಸ್ವರೂಪರಾಗಿ ಸುಖವನ್ನು ಕೊಡ್ರಿ, ಆಗ ಪುರುಷಾರ್ಥದಲ್ಲಿ ಆಶೀರ್ವಾದಗಳು ಸೇರ್ತಾ ಹೋಗ್ತದೆ. ಅಚ್ಚ. ಓಂ ಶಾಂತಿ. ಸುಧೆಯು ಹೃದಯಕ್ಕೆ, ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನ ಸುಧೆಯು ಹೃದಯಕ್ಕೆ. ಎನ್ನ ಎದೆಯ ವೀಣೆ ತಂತಿಯ, ಎನ್ನ ಎದೆಯ ವೀಣೆ ತಂತಿಯ ಮೀಟಿ ನುಡಿಸಿದೆ ಜ್ಞಾನವು. ನಿಮ್ಮ ವಾಣಿಯು ಜೇನ ಸುಧೆಯು ಹೃದಯಕ್ಕೆ. ನಡೆವ ಹಾದಿಗೆ ಸಹಜ ಮಾರ್ಗವ ತೋರಿದಾಗಲೇ ಅರಿತೆನು. ನಡೆವ ಹಾದಿಗೆ ಸಹಜ ಮಾರ್ಗವ ತೋರಿದಾಗಲೇ ಅರಿತೆನು. ಈಶ್ವರೀಯ ಜ್ಞಾನದಿಂದಲೇ ನೀತಿ ಮಾರ್ಗದಿ ನಡೆವೆನು. ತಂದೆ ನಿಮ್ಮ ಅರಿತೆನು, ಮನಸ್ಸು ತಿಳಿದು ಬಂದೆನು. ಕನಸಿನಲ್ಲಿ ನಿಮ್ಮ ಧ್ಯಾನ, ಮನಸ್ಸಿನಲ್ಲಿ ನಿಮ್ಮ ಸ್ಮೃತಿಯು. ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನ ಸುಧೆಯು ಹೃದಯಕ್ಕೆ. ಕಂಡು ಕಾಣದೆ ಮಿಂಚಿನಂತೆ ತಂದೆ ಬಂದೆ ಭುವಿಗೆ ನೀ. ಕಂಡು ಕಾಣದೆ ಮಿಂಚಿನಂತೆ ತಂದೆ ಬಂದೆ ಭುವಿಗೆ ನೀ. ಬಂದು ಸತ್ಯ ಜ್ಞಾನ ನೀಡಿ ನಮ್ಮ ಮಾಡಿದೆ ದೇವತೆ. ನಾವು ನಿಮ್ಮ ಮಕ್ಕಳು, ನೀವು ಜ್ಞಾನ ಸಿಂಧು. ಸಹಜ ರಾಜ ಯೋಗದಿಂದ
ಹೃದಯಕ್ಕೆ ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನ ಸುಧೆಯು ಹೃದಯಕ್ಕೆ.
ಹರ್ಷ ತಂದಿದೆ. ಮನ ಅರಳಿದೆ ಬಾಬಾ ತನು ನಗುತ್ತಿದೆ. ಮನ ಅರಳಿದೆ ಬಾಬಾ ತನು ನಗುತ್ತಿದೆ. ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನ ಸುಧೆಯು ಹೃದಯಕ್ಕೆ. ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನ ಸುಧೆಯು ಹೃದಯಕ್ಕೆ. ಎನ್ನ ಎದೆಯ ವೀಣೆ ತಂತಿಯ, ಎನ್ನ ಎದೆಯ ವೀಣೆ ತಂತಿಯ ಮೀಟಿ ನುಡಿಸಿದೆ ಜ್ಞಾನವು. ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನ ಸುಧೆಯು ಹೃದಯಕ್ಕೆ. ನಡೆವ ಹಾದಿಗೆ ಸಹಜ ಮಾರ್ಗವ ತೋರಿದಾಗಲೇ ಅರಿತೆನು. ನಡೆವ ಹಾದಿಗೆ ಸಹಜ ಮಾರ್ಗವ ತೋರಿದಾಗಲೇ ಅರಿತೆನು. ಈಶ್ವರೀಯ ಜ್ಞಾನದಿಂದಲೇ ನೀತಿ ಮಾರ್ಗದಿ ನಡೆವೆನು. ತಂದೆ ನಿಮ್ಮ ಅರಿತೆನು, ಮನಸ್ಸು ತಿಳಿದು ಬಂದೆನು. ಕನಸಿನಲ್ಲಿ ನಿಮ್ಮ ಧ್ಯಾನ, ಮನಸ್ಸಿನಲ್ಲಿ ನಿಮ್ಮ ಸ್ಮೃತಿಯು